Hello and welcome back to the video. ನೋಡಿ ಇಲ್ಲಿ ಒಂದು ನೋ ಓವರ್ಟೇಕಿಂಗ್ ಇದು. ಇಂಜಿನ್ ಕೂಲೆಂಟು, ಆಯಿಲ್ ಫಿಲ್ಟ್ರು, ಡೀಸೆಲ್ ಫಿಲ್ಟ್ರು ನೋಡಿ ಇಲ್ಲೇ ಇದೆ. ಯಾವುದು ಅಂತಂದರೆ ಕಾಣಿಸ್ತಿದೆಯಾ, ಇದು ಡೀಸೆಲ್ ಫಿಲ್ಟ್ರು, ಇದು ಏರ್ ಫಿಲ್ಟ್ರು, ಗೇರ್ಗಳು ನೋಡಿ. ಮೊದಲು ಟಾಪಿಗೆ ರಿವರ್ಸು ಮತ್ತು ನ್ಯೂಟ್ರಲ್ಲು, ಫಸ್ಟ್ ಗೇರು, ಸೆಕೆಂಡು, ತರ್ಡು, ಫೋರ್ತು, ಫಿಫ್ತ್ ಗೇರು. BS6 ಇಂಜಿನು. BS6 ಅಂದರೆ 5 + 1 ಗೇರು ಅಂತ. ನೆಕ್ಸ್ಟು ಇಲ್ಲಿ ಸ್ವಿಚ್ಗಳು, ಇಂಡಿಕೇಟ್ರ್ ಲೆಫ್ಟು ರೈಟು, ಹೆಡ್ಲೈಟು ಹೈ ಲೋ, ಪಾರ್ಕಿಂಗ್ ಸ್ವಿಚ್ಚು ಮತ್ತು ಹೆಡ್ಲೈಟು, ಸ್ಟಾರ್ಟರ್ ಸ್ವಿಚ್, ಇದು ಹಾರ್ನು, ಇದು ರಿವರ್ಸ್ ಗೇರಿಗೆ ಇರೋದು ನಾವು. ಮೊದಲು ಡಿಕಂಪ್ರೆಷನ್ ಲಿವರ್ ಇದೆಯಲ್ಲ, ಡಿ ಅಂತಂದರೆ ಇದು ಡಿಕಂಪ್ರೆಷನ್ ಲಿವರು, ಸ್ಟಾರ್ಟ್ ಮಾಡಲಿಕ್ಕಿರೋದು. ಇದು ಎಸ್ ಅಂದರೆ ಸ್ಟಾಪ್. ನೆಕ್ಸ್ಟ್ ಇಲ್ಲಿ ಬ್ಯಾಟ್ರಿದಿದೆ. ಕೀ ಅಲ್ಲೇ ಹಿಂದೆ ಆಯ್ತಲ್ಲ, ಓಕೆ ತಗೊಂಡು ಬರುವ. BS6 ಮೊದಲು ಕೀ ಹಾಕಿ ಆನ್ ಮಾಡಿದಾಗ ಇಲ್ಲಿ ಲೈಟ್ಸ್ ಎಲ್ಲ ಬರುತ್ತೆ. ಮೊದಲದು ಬ್ಯಾಟ್ರಿದು, ಸೆಕೆಂಡ್ ಇಂಜಿನ್ ಲೈಟು, ಇಲ್ಲೊಂದು ಬಂತು ನೋಡಿ, ಇದು ಬ್ರೇಕ್ದು. ಇದು ಎಮರ್ಜೆನ್ಸಿದು, ಅದು ಏನು ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ಆಯಿಲ್ ಲ್ಯಾಂಪು, ಇದು ಹೀಟರ್, ಫ್ಯೂಲ್ ಗೇಜು. ಕೀ ಆನ್ ಮಾಡಿದ್ಮೇಲೆ ಗೇರಲ್ಲಿದ್ದರೆ ಗಾಡಿ ನ್ಯೂಟ್ರಲ್ ಮಾಡ್ಕೊಳ್ಳಿ, ಹ್ಯಾಂಡ್ ಬ್ರೇಕ್ ಯೂಸ್ ಮಾಡ್ಕೊಳ್ಳಿ ಬೇಕು ಅಂತಂದವರು. ಡಿಕಂಪ್ರೆಷನ್ ಲಿವರ್ ತೆಗಿಬೇಕು. ನಂತರ ಈ ಸ್ವಿಚ್ ಇದಲ್ವಾ, ಗಾಡಿ ಸ್ಟಾರ್ಟ್ ಆಯಿತು. ಗೇರು, ಹ್ಯಾಂಡ್ ಬ್ರೇಕ್ ಡೌನ್ ಮಾಡಿದ್ದೀನಿ, ಗೇರು, ಕ್ಲಚ್ ನಿಧಾನ ಬಿಟ್ಟರೆ ಗಾಡಿ ಮೂವ್ ಆಗುತ್ತೆ. ನೋಡಿ, ಇದು ಈ ನಾಬ್ ಹಿಡಿದು ಕ್ಲಚ್ ಹಿಡಿದು ಮತ್ತೆ ಮೇಲೆ ಟಾಪಿಗೆ ಗೇರ್ ಹಾಕಿದ್ರೆ ರಿವರ್ಸ್ ಗೇರ್ ಬೀಳುತ್ತೆ. ರಿವರ್ಸ್ ಇದು ನೆಕ್ಸ್ಟ್ ಕಂಟಿನ್ಯೂಟಿ ಮಾಡ್ತೀನಿ ನಾನು ವಿಡಿಯೋ.